ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿರೋದೇ ಲೇಟ್ ಆಗೋಯ್ತು. ಇವತ್ತು 9 ಕಾಲ ಆಗಿಬಿಟ್ಟಿದೆ ಮಾರ್ನಿಂಗು. ಇವತ್ತು ಶುಕ್ರವಾರ ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು. ಸ್ನಾನ ಇವಾಗ ಆಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ, ಅದೆಲ್ಲ ಶೇರ್ ಮಾಡ್ಕೊತೀನಿ. ಪೂಜೆ ಇವತ್ತು ನವರಾತ್ರಿ 2ನೇ ದಿನದ ಸೆಕೆಂಡ್ ಡೇ. ಸೊ ಇವತ್ತು ಪೂಜೆ ಎಲ್ಲ ಹೇಗಾಗುತ್ತೆ, ನೈವೇದ್ಯಕ್ಕೆ ಏನು ಇಡ್ತೀನಿ ಅಂತೆಲ್ಲ ನೋಡಿರಂತೆ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರೇನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ಫ್ರೆಂಡ್ಸ್, ಇವಾಗ ತಾನೇ ಸ್ನಾನ ಮಾಡ್ಕೊಂಡ್ಬಂದೆ, ಮುಖಕ್ಕೇನು ಹಚ್ಕೊಂಡಿಲ್ಲ. ಆಮೇಲೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಸೊ ಹಿಂಗೆ ಯಾವಾಗಲೂ ಮುಖಕ್ಕೆ ಅದು ಇದು ಬಳ್ಕೊತಾ ಇದ್ದರೆ ಈ ದೋಸೆ ಹಾಕೋ ಹೆಂಚು ಥರ ಆಗಿಬಿಡುತ್ತೆ ಮುಖ. ಅದಕ್ಕೆ ನಾನು ಜಾಸ್ತಿ ಕಾಸ್ಮೆಟಿಕ್ಸ್ ಇರೋ ಪ್ರಾಡಕ್ಟ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ. ಮೊದಲೇ ನನ್ನ ಮುಖ ಹಾಳಾಗೋಗಿದೆ, ಅದರಲ್ಲಿ ಅದು ಇದು ಬಳ್ಕೊಂಬಿಟ್ರೆ ಇನ್ನೂ ಹಾಳಾಗೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಾನು ಅಷ್ಟೊಂದೇನು ಯೂಸ್ ಮಾಡಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಕೆಟ್ಟ ಮುಖ ಇಟ್ಕೊಂಡು ಹೋಗೋದು ಬೇಡ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಫ್ರೆಶ್ ಆಗಿರಲಿ ಅನ್ನೋ ಕಾರಣಕ್ಕೆ ಆವಾಗ ಒಂದು ಸ್ವಲ್ಪ ಕ್ರೀಮ್ಸ್ ಅವೆಲ್ಲ ಯೂಸ್ ಮಾಡ್ತೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಇವತ್ತು ಸೂರ್ಯ ನಮಸ್ಕಾರ ಮಾಡೋಣ ಅಂತ ಬಂದೆ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್, ಓಕೆನಾ? ಎಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ವಿಡಿಯೋ ಪೂರ್ತಿನೇ ನೋಡಲ್ಲ, ನೋಡಿದ್ರೂ ಲೈಕ್ ಮಾಡಲ್ಲ, ಕಮೆಂಟ್ ಅಂತೂ ಅಸಲು ಮಾಡಲ್ಲ. ಸೊ ಹಿಂಗಾದರೆ ನನಗೆ ಲಾಗ್ ಮಾಡಬೇಕನ್ನೋ ಮನಸ್ಸೇ ಬರಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಓಕೆ? ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಏನಕ್ಕ ಯಾವಾಗಲೂ ಸೂರ್ಯ ನಮಸ್ಕಾರ ಮಾಡೋದೇ ತೋರಿಸ್ತೀಯ ಅಂತಂದರೆ, ಸೊ ಅದರಲ್ಲಿ ಅಷ್ಟೊಂದು ಪವರ್ ಇದೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಯಾವಾಗಲೂ ಶೇರ್ ಮಾಡ್ಕೊತಿರ್ತೀನಿ. ಸೊ ಇವತ್ತು ಹಾಕಿರೋ ರಂಗೋಲಿ ಇದು ಸಿಂಪಲಾಗಿ ಹಾಕಿದ್ದೀನಿ. ಒಂದು ಸ್ವಲ್ಪ ಹಾಗೆ ಹಿಂಗೆ ಹೋಗಿದೆ, ಆದರೂ ಕೂಡ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಇಟ್ಕೆ ಮಣ್ಣು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ರಂಗೋಲಿ. ಫ್ರೆಂಡ್ಸ್, ಇವಾಗ ಪೂಜೆಗೆ, ನೈವೇದ್ಯಕ್ಕೆ ಮತ್ತು ಟಿಫನ್ಗೆ ನಾನು ಎರಡಕ್ಕೂ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನಿಂಬೆ ಹುಳಿ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಇವತ್ತು. ಸೊ ನೈವೇದ್ಯಕ್ಕೆ ಬೇರೆ ಇಡ್ತಾರದಲ್ವಾ. ಸೊ ಇವಾಗ ಫಸ್ಟು ಚಿತ್ರಾನ್ನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುಂಕುಮ ಬೇರೆ ಇಟ್ಕೊಂಡಿಲ್ಲ ನಾನು, ಹಂಗೆ ಪೂಜೆ ಮಾಡುವಾಗ ಕುಂಕುಮ ಇಟ್ಕೊಂಡ್ಬಿಡ್ತೀನಿ. ಕುಂಕುಮ ಇಟ್ಕೊಂಡಿರ ಪೂಜೆ ಮಾಡಬಾರ್ದು. ಸೊ ಫಸ್ಟು ನಾನಿವಾಗ ಅಡುಗೆ ಮಾಡಬೇಕು. ಇವತ್ತು 10:30ಗೆ ರಾಹು ಕಾಲ ಅಂತೆ. ಸೊ ಅಷ್ಟೊತ್ತಲ್ಲಿ ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ರಾಹು ಕಾಲದಲ್ಲಿ ಪೂಜೆ ಮಾಡಿದ್ರೆ ಏನೂ ಉಪಯೋಗ ಇರಲ್ಲ. ಸೊ ನಾನು ಬೇಗ ಎಲ್ಲ ಮಾಡ್ಕೊತೀನಿ. ವಿಡಿಯೋ ನೋಡ್ತಾ ಇರಿ. ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಇಷ್ಟೆಲ್ಲ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಇವಾಗ ನೋಡಿ ಒಗ್ಗರಣೆನೂ ಹಾಕ್ಕೊಂಡೆ, ಪೂಜೆ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಚಿತ್ರಾನ್ನ ಹಾಗೆ ಒಂದು ಆ್ಯಪಲ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅಮ್ಮನವ್ರಿಗೆ ಈ ಥರ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದೀನಿ. ಸೊ ದಿನ ಪೂಜೆ ಮಾಡ್ತಿರೋದೇನೋ ಒಂಥರ ಖುಷಿ ಆಗ್ತಾಯಿದೆ. ನೈವೇದ್ಯ ಎಲ್ಲ ಇಡೋದು ಒಂಥರ ಖುಷಿನೇ. ಸೊ ಇವತ್ತು ನವರಾತ್ರಿ ಸೆಕೆಂಡ್ ಡೇ ಅಲ್ವಾ, ಮಾತಾ ಬ್ರಹ್ಮಚಾರಿಣಿ ದೇವಿನ ಆರಾಧನೆ ಮಾಡಬೇಕು, ತುಂಬಾ ಒಳ್ಳೆಯದು. ಸೊ ಅನ್ಮ್ಯಾರಿಡ್ ಪಾರ್ವತಿ ದೇವಿನ ಇವತ್ತು ಪೂಜೆ ಮಾಡಿದ್ದೀನಿ ನಾನು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ಮಾಡಿ ಪಾಪುಗೆ ವೈಟ್ ರೈಸ್ ತಿನ್ನಿಸ್ತಾ ಇದ್ದೀನಿ. ಚಿತ್ರಾನ್ನ ತಿನ್ನಿಸ್ತಾ ಇಲ್ಲ, ಖಾರ ಇದೆ, ಅವಳು ತಿನ್ನೋದು ಇಲ್ಲ. ಕರ್ಕೊಂಡು ಸೊ ಅದಾದಮೇಲೆ ಇವಳನ್ನ ರೆಡಿ ಮಾಡಿಸಿ ಇವಾಗ ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಅರುಣ್ ಮಾಡೋದಿನ? ವಾ ಸೂಪರ್. ಸ್ಟಾರ್ಟ್ ಮಾಡೋದು. ವಾ ಅಯ್ಯೋ, ಇದು ಗೊತ್ತಿಲ್ಲ. ಸೂಪರ್ ಅಮ್ಮ, ನೀನೇ ಓಡಿಸ್ಬಿಡು ಗಾಡಿ ಇನ್ಮೇಲೆ, ನಾನು ಹಿಂದೆ ಇರ್ತೀನಿ. ಸೊ ಆಮೇಲೆ ನನ್ನ ಹಸ್ಬೆಂಡು ಕೂಡ ಟಿಫನ್ ಮಾಡಿ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಇವಾಗ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಆಮೇಲೆ ಆನ್ಲೈನಿಂದ ಒಂದು ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿದೆ. ಏನು ಅಂದರೆ 10 ಶೇಡ್ ಲಿಪ್ಸ್ಟಿಕ್ಕು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಲಿಪ್ಸ್ಟಿಕ್ಕು, ಚೆನ್ನಾಗಿರುತ್ತೆ. ನಾನು ಮೊದಲು ಯೂಸ್ ಮಾಡ್ತಾಯಿದ್ದೆ, ಇವಾಗ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಎಲ್ಲ ಒಳ್ಳೊಳ್ಳೆ ಶೇಡ್ಸ್ ಎಲ್ಲ ಬಂದಿದೆ. ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ. ಸೊ ಓಕೆ, ಬನ್ನಿ ಇವಾಗ ಅದನ್ನು ಟ್ರೈ ಮಾಡೋಣ. ಅಂದರೆ ನಾನು ಕೈಗೆ ಒಂದೆರಡು ಶೇಡ್ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬರುತ್ತೆ. ನನಗೆ ಒಂದೊಂದು ಶೇಡ್ಸು ನಾನು ನೋಡಿ ಹೇಳ್ತಾ ಇಲ್ಲ, ಬಟ್ ನೋಡಿ
ಎಲ್ಲ ಕಲರು ಒಂದೇ ಥರ ಇಲ್ಲ, ಒಂದೊಂದು ಶೇಡ್ಸ್ ಇದೆ. ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್. ಸೊ ಮಧ್ಯಾಹ್ನ ನಾನು ಚಪಾತಿ ಮಾಡಿಕೊಂಡು ತಿಂದೆ. ಅಂದರೆ ನಾನು ಡಯಟ್ ಮಾಡ್ತಾಯಿದ್ದೀನಿ, ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇಲ್ಲ ಅಷ್ಟೇ. ಸೊ ಪಾಪುನೂ ಕರ್ಕೊಂಬಂದೆ. ಈಗ ಈವ್ನಿಂಗು ನಾವು ಹಣ್ಣು ತಿಂತಾಯಿದ್ದೀವಿ, ದಾಳಿಂಬೆ ಹಣ್ಣು ತಿಂತಾಯಿದ್ದೀವಿ. ಪಾಪುಗೂ ತಿನ್ನಿಸ್ತಾಯಿದ್ದೀನಿ, ಅವಳು ಕೂಡ ತಿಂತಾಯಿದ್ದಾಳೆ. ಸೊ ಆಮೇಲೆ ವಾಕಿಂಗು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲೂ ಏನೇ ತಿನ್ನಬೇಕಂದ್ರೂ ಮೊಬೈಲ್ ನೋಡಬೇಕು ಅಂತ ಇಟ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ಎಲ್ಲ ಬೀಳ್ಸ್ಕೊಂಡು ಚೆಲ್ಕೊಂಡು ಏನು ಅವತಾರದಲ್ಲಿ ತಿಂತಾಯಿದ್ದಾಳೆ ಅಂದರೆ ನನಗೂ ಇಲ್ಲದೆ ಅವಳಿಗೂ ಇಲ್ಲದೆ ಹಂಗೆ ತಿಂತಾಯಿದ್ದಾಳೆ. ಇನ್ನು ಎಲ್ಲ ಚೆಲ್ಬಿಟ್ಟು ವೇಸ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಬೇಗ ತಿಂತಾಯಿದ್ದೀನಿ. ಟಿ ವಿ ನೋಡ್ಕೊಂಡು ಇಬ್ಬರು ತಿಂತಾಯಿದ್ದೀವಿ. ಆಮೇಲೆ ವಾಕಿಂಗ್ ಹೋಗಬೇಕು ಫ್ರೆಂಡ್ಸ್. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತು ಅಷ್ಟೊಂದು ಲಾಗ್ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ಪೂಜೆನೂ ಕೂಡ ಮಾಡಿಕೊಂಡೆ, ಅದು ಕೂಡ ಶೇರ್ ಮಾಡ್ಕೊತೀನಿ. ಈವ್ನಿಂಗ್ ಪೂಜೆಯಿಂದ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.